ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ಈ ವಿಡಿಯೋದಲ್ಲಿ ಪ್ರಾಚೀನ ಭಾರತ ದೇಶಕ್ಕೆ ಸಂಬಂಧಿಸಿದ 15 ಪೌರಾಣಿಕ ಜೀವಿಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಪ್ರಾಚೀನ ಭಾರತ ತುಂಬಾ ವಿಸ್ತೀರ್ಣವಾದದ್ದು. ಇದರಲ್ಲಿ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ್, ನೇಪಾಳ, ಭೂತಾನ್, ಬಾಂಗ್ಲಾದೇಶ ಮತ್ತು ಬರ್ಮಾ ದೇಶದ ಕೆಲವು ಪ್ರಾಂತ್ಯಗಳು ಎಲ್ಲವೂ ಸೇರಿ ಒಂದೇ ದೇಶವಾಗಿತ್ತು. ಸೊ ಇಷ್ಟು ದೊಡ್ಡ ದೇಶದಲ್ಲಿ ಸರಿಸುಮಾರು 80% ಕಾಡೇ ಇತ್ತು. ಈ ಕಾಡು ಎಷ್ಟೋ ಆಶ್ಚರ್ಯಕರವಾದ ಮತ್ತು ರಹಸ್ಯಕರವಾದ ಜೀವಿಗಳ ವಾಸಸ್ಥಾನವಾಗಿತ್ತು. ಭಾರತೀಯ ನಾಗರಿಕತೆ ಪುರಾತನ ನಾಗರಿಕತೆಯಲ್ಲಿ ಒಂದು. ಸೊ ನಾನು ಯಾವ ಜೀವಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನೋ ಆ ಜೀವಿಗಳ ಬಗ್ಗೆ ಪ್ರಾಚೀನ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲೂ ಕೂಡ ಹೇಳಲಾಗಿದೆ. ಇದರಲ್ಲಿ ಕೆಲವು ಜೀವಿಗಳು ಕಲ್ಪಿತವಾಗಿ ಹೇಳಿರಬಹುದು ಮತ್ತು ಇನ್ನೂ ಕೆಲವು ಜೀವಿಗಳು ಆ ಸಮಯದಲ್ಲಿ ನಿಜವಾಗ್ಲೂ ಇರಬಹುದು ಕೂಡ. ಅಂಡ್ ಇನ್ನೂ ಕೆಲವು ಜೀವಿಗಳು ನಿಜವಾಗ್ಲೂ ಇಂದಿಗೂ ಜೀವಂತವಾಗಿರಬಹುದು. ಸೊ ಅಂತಹ ಜೀವಿಗಳ ಬಗ್ಗೆ ಮಾತ್ರವೇ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೂ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಐರಾವತ. ಇದು ಒಂದು ಬಿಳಿ ಬಣ್ಣದಲ್ಲಿರುವ ಭಾರಿ ಆಕಾರದಲ್ಲಿರುವ ಒಂದು ಆನೆ. ಈ ಐರಾವತವನ್ನ ಇಂದ್ರನ ವಾಹನವಾಗಿ ಹೇಳ್ತಾ ಇರ್ತಾರೆ. ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಹುಟ್ಟಿದ ಈ ಆನೆಯನ್ನ ಇಂದ್ರ ತನ್ನ ವಾಹನವಾಗಿ ಮಾಡಿಕೊಳ್ತಾನೆ. ಕ್ಷೀರಸಾಗರವನ್ನ ಹೊರಗೆ ತೆಗಿತಾ ಇರುವಾಗ ಲಕ್ಷ್ಮೀದೇವಿ, ಕಲ್ಪವೃಕ್ಷ, ಕಾಮಧೇನರ ಜೊತೆಗೆ ಈ ಐರಾವತವು ಕೂಡ ಉದ್ಭವಿಸುತ್ತೆ. ಜೈನ ಮತ್ತು ಬೌದ್ಧ ಧರ್ಮಗಳಲ್ಲೂ ಕೂಡ ಈ ಐರಾವತದ ಪ್ರಸ್ತಾವನೆ ಇದೆ. ಥಾಯ್ಲೆಂಡ್ ಮತ್ತು ಲಾವಸ್ ಗಳಂತಹ ದೇಶಗಳಲ್ಲಿ ಐರಾವತವನ್ನ ಆರಾಧಿಸಲಾಗುತ್ತೆ. ಈ ಐರಾವತ ಬಹಳಷ್ಟು ಶಕ್ತಿಯನ್ನು ಕೂಡ ಹೊಂದಿರುತ್ತೆ. ಈ ಐರಾವತಕ್ಕೆ ಬಹಳಷ್ಟು ತಲೆಗಳು ಕೂಡ ಇರುತ್ತವೆ. 3 ರಿಂದ 33 ತಲೆಗಳವರೆಗೆ ಇರುವ ಹಾಗೆ ನಮ್ಮ ಪುರಾಣಗಳಲ್ಲಿ ಆಧಾರಗಳಿವೆ. ಐರಾವತ ಯಾವಾಗ್ಲೂ ಸ್ವರ್ಗದ ದ್ವಾರದ ಮುಂದೆ ಇಂದ್ರನ ರಾಜಭವನಕ್ಕೆ ರಕ್ಷಣೆಯಾಗಿರುತ್ತೆ. ನಂಬರ್ 2, ತನಾತ್. ಈ ಜೀವಿಯ ಶರೀರ ಒಂದು ಜಂತುವಿನ ಹಾಗೆ ಇದ್ದು ಮುಖ ಮಾತ್ರ ಒಬ್ಬ ಮಾನವನ ಮುಖದ ಹಾಗೆ ಇರುತ್ತೆ. ಇದರ ಶರೀರದ ಮೇಲೆ ಬಹಳಷ್ಟು ಕೂದಲುಗಳು ಕೂಡ ಇರುತ್ತವೆ. ಅಷ್ಟೇ ಅಲ್ಲದೆ ಈ ಜೀವಿಯ ಕಾಲಿನ ಬೆರಳುಗಳು ಮನುಷ್ಯರ ಬೆರಳಿನ ಹಾಗೆಯೇ ಇರುತ್ತವೆ. ಆದ್ರೆ ಈ ಜೀವಿಗೆ ಬಾಲ ಮಾತ್ರ ಇರಲ್ಲ. ಈ ಜೀವಿಯನ್ನ ಕೊನೆಯದಾಗಿ 16ನೇ ಶತಮಾನದಲ್ಲಿ ಯುರೋಪಿಯನ್ ಪ್ರಯಾಣಿಕರು ಮತ್ತು ಕೆಲವು ಜನ ಸ್ಥಾನಿಕರು ನಮ್ಮ ಭಾರತದಲ್ಲಿ ನೋಡಿರುವ ಹಾಗೆ ಹೇಳ್ತಾ ಇದ್ದಾರೆ. ನಂಬರ್ 3, ಬುರು. ಬುರು ಎಂಬ ಹೆಸರಿನ ಈ ಹಲ್ಲಿಯ ಉದ್ದ 20 ಫೀಟ್ಗಳವರೆಗೆ ಇತ್ತಂತೆ. ಇವು ಪ್ರತಿದಿನ 20 ರಿಂದ 30 ಕುರಿಗಳನ್ನ ಮತ್ತು ಮೇಕೆಗಳನ್ನ ತಿಂತ ಇದ್ವಂತೆ. ಇವುಗಳ ಎತ್ತರ 4 ಫೀಟ್ಗಳವರೆಗೆ ಇತ್ತಂತೆ. ಈ ಹಲ್ಲಿಗಳು ಹೆಚ್ಚಾಗಿ ಬಿಳಿ ಬಣ್ಣದಲ್ಲಿ ಇದ್ವಂತೆ. ಇವು 4 ಕಾಲುಗಳ ಜೊತೆಗೆ ಒಂದು ಶಕ್ತಿಯುತವಾದ ಬಾಲವನ್ನು ಕೂಡ ಹೊಂದಿದ್ವು. ಈ ಹಲ್ಲಿ ಅದರ ಬಾಲದಿಂದ ಒಬ್ಬ ಮನುಷ್ಯನ ಪ್ರಾಣವನ್ನು ಕೂಡ ತುಂಬಾ ಈಸಿಯಾಗಿ ತೆಗೆಯಬಲ್ಲದು. ಭಾರತ, ನೇಪಾಳ, ಭೂತಾನ್ ಮತ್ತು ಬರ್ಮಾ ದೇಶಗಳ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಪ್ರಜೆಗಳು ಇಂದಿಗೂ ಕೂಡ ಈ ಬುರು ಹಲ್ಲಿಯನ್ನ ನೋಡಿದ್ದೇವೆ ಎಂದು ಹೇಳ್ತಾ ಇರ್ತಾರೆ. ಜೀವಶಾಸ್ತ್ರಜ್ಞರ ಪ್ರಕಾರ ಹಿಮಾಲಯ ಪರ್ವತ ಪ್ರಾಂತ್ಯಗಳಲ್ಲಿ ಈ ಹಲ್ಲಿಗಳು ಇಂದಿಗೂ ಜೀವಂತವಾಗಿವೆ ಎಂದು ಹೇಳ್ತಿದ್ದಾರೆ. ನಂಬರ್ 4, ಜಿನ್ಮೆಂಜು. ಜಿನ್ಮೆಂಜು ಎಂಬುದು ಒಂದು ಗಿಡ. ಸೊ ಈ ಗಿಡದ ಪ್ರತ್ಯೇಕತೆ ಏನು ಅಂದ್ರೆ ಈ ಗಿಡದ ಮೇಲೆ ಬೆಳೆಯುವ ಹಣ್ಣುಗಳು ಸೇಮ್ ಮನುಷ್ಯರ ಅಂಗಗಳ ಹಾಗೆ ಇರುತ್ತವೆ. ಈ ಹಣ್ಣುಗಳು ಮನುಷ್ಯರ ತಲೆಗಳು, ಕೈಗಳು ಮತ್ತು ಕಾಲುಗಳ ಆಕಾರದಲ್ಲಿ ಇರ್ತಾ ಇದ್ವಂತೆ. ಬಟ್ ಈ ತಲೆಯ ಆಕಾರದಲ್ಲಿರುವ ಹಣ್ಣುಗಳು ಯಾವಾಗ್ಲೂ ನಗ್ತಾ ಇರುವ ಹಾಗೆ ಕಾಣ್ತಾ ಇದ್ವಂತೆ. ಈ ಮರಗಳು ನಮ್ಮ ಭಾರತದ ಜೊತೆಗೆ ಚೀನಾ, ಜಪಾನ್ ದೇಶಗಳಲ್ಲೂ ಕೂಡ ಇದ್ವಂತೆ. ನಂಬರ್ 5, ಕ್ರೊಕೊಟ್ಟ. ಕ್ರೊಕೊಟ್ಟ ಎಂಬುದು ನಾಯಿ ಮತ್ತು ತೋಳದ ಹಾಗೆ ಕಾಣಿಸುವ ಜೀವಿ. ಬಟ್ ಈ ಮೃಗ ನೋಡೋಕೆ ಸೇಮ್ ಒಂದು ನಾಯಿಯ ಹಾಗೆ ಕಾಣಿಸುತ್ತೆ. ಆದ್ರೆ ಈ ಜೀವಿ ಮಾತ್ರ ಒಂದು ಸಾಧಾರಣ ನಾಯಿಗಿಂತ 2 ಪಟ್ಟು ದೊಡ್ಡದಾಗಿ ಕಾಣಿಸುತ್ತೆ. ಈ ಮೃಗ ಜಾಸ್ತಿಯಾಗಿ ಭಾರತ ಮತ್ತು ಇಥಿಯೋಪಿಯಾ ದೇಶಗಳಲ್ಲಿ ಕಾಣಿಸ್ತಾ ಇತ್ತು. ಈ ಮೃಗದ ಕುತ್ತಿಗೆಯ ಮೇಲೆ ಬಿಳಿಯಾದ ಬಣ್ಣದಲ್ಲಿ ದೃಢವಾದ ಚರ್ಮವನ್ನು ಕೂಡ ಹೊಂದಿತ್ತಂತೆ. ಈ ಮೃಗಕ್ಕೆ ಇರುವ ಚೂಪಾದ ಮತ್ತು ದೃಢವಾದ ಹಲ್ಲುಗಳಿಂದ ಇದಕ್ಕೆ ಆಹಾರ ಸಿಕ್ಕರೆ ಆ ಪ್ರಾಣಿಯ ಮೂಳೆಗಳನ್ನು ಕೂಡ ಪುಡಿ ಮಾಡಿಬಿಡ್ತಾ ಇತ್ತು. ಅಷ್ಟೇ ಅಲ್ಲದೆ ಈ ಮೃಗ ಮನುಷ್ಯ ಮತ್ತು ನಾಯಿಯ ಹಾಗೆ ಕೂಡ ಕೂಗ್ತಾ ಇತ್ತಂತೆ. ಸೊ ಇದು ಮನುಷ್ಯರ ಹಾಗೆ ಕೂಗೋದ್ರಿಂದ ಇದನ್ನ ಕೇಳಿದ ಮನುಷ್ಯರು ಯಾರೋ ಕೂಗ್ತಾ ಇದ್ದಾರೆ ಎಂದು ತಿಳಿದು ಹತ್ರ ಹೋಗ್ತಾ ಇದ್ರು. ಇನ್ನೇನಿದೆ, ಆ ರೀತಿ ಹೋದವರು ಆ ಮೃಗಕ್ಕೆ ಬಲಿಯಾಗಿ ಬಿಡ್ತಾ ಇದ್ರು. ಬಟ್ ಇಲ್ಲಿ ಶಾಕಿಂಗ್ ವಿಷಯ ಏನು ಅಂದ್ರೆ ಈ ಜೀವಿ ಕೊನೆಯದಾಗಿ 2008ರಲ್ಲಿ ಕಂಡು ಬಂದಿದೆ ಎಂದು ಹೇಳ್ತಾ ಇದ್ದಾರೆ. ನಂಬರ್ 6, ವೃತ್ರ. ಇದನ್ನ ಅಹಿ ಎಂಬ ಹೆಸರಿನಿಂದಲೂ ಕೂಡ ಕರೀತಾರೆ. ಇವು ಪರ್ವತಗಳಲ್ಲಿ ವಾಸಿಸುವಂತಹ ಒಂದು ಅತಿ ದೊಡ್ಡ ಶರೀರವನ್ನ ಹೊಂದಿರುವ ಮತ್ತು ಒಂದು ಡ್ರ್ಯಾಗನ್ ಹಾಗೆ ಕಾಣಿಸುವ ನಾಗಸರ್ಪ. ಈ ಸರ್ಪ ಭಾರಿ ಶರೀರವನ್ನ ಹೊಂದಿರುವ ಜೀವಿಗಳನ್ನು ಕೂಡ ತುಂಬಾ ಸುಲಭವಾಗಿ ನುಂಗಿ ಬಿಡ್ತಾ ಇತ್ತು. ಈ ರಾಕ್ಷಸ ಸರ್ಪವನ್ನ ಇಂದ್ರನ ಶತ್ರುವಾಗಿ ಭಾವಿಸಲಾಗುತ್ತೆ. ರಾಕ್ಷಸ ಆಕಾರವನ್ನ ಹೊಂದಿರುವ ಈ ಸರ್ಪ ಯಾವುದಾದ್ರೂ ಒಂದು ನದಿಯಲ್ಲಿ ಹೋದ್ರೆ ಆ ನದಿಯ ಪ್ರವಾಹವೇ ನಿಂತು ಬಿಡ್ತಾ ಇತ್ತಂತೆ. ಸೊ ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ, ಇದು
ಇದು ಎಷ್ಟು ದೊಡ್ಡದಾಗಿತ್ತು ಅಂತ. ನಂಬರ್ 7, ಟ್ರೀ ಆಫ್ ಸನ್ ಅಂಡ್ ಮೂನ್. ಈ ಮರ ಭವಿಷ್ಯತ್ತಿನ ಬಗ್ಗೆ ಹೇಳುತ್ತೆ ಎಂದು ಭಾವಿಸಲಾಗುತ್ತೆ. ಈ ಮರದ ಮೇಲಿನ ಭಾಗದಲ್ಲಿ ಒಂದು ಮುಖ ಇರ್ತಾ ಇತ್ತಂತೆ. ಈ ಮರ ಹಗಲಲ್ಲಿ ಗಂಡಸರ ಧ್ವನಿಯಲ್ಲಿ ಮತ್ತು ರಾತ್ರಿಯ ಸಮಯದಲ್ಲಿ ಹೆಂಗಸರ ಧ್ವನಿಯಲ್ಲಿ ಮಾತಾಡ್ತಾ ಇತ್ತಂತೆ. ಈ ಚಮತ್ಕಾರವಾದ ಮರದಿಂದ ತನ್ನ ಭವಿಷ್ಯತ್ತನ್ನ ತಿಳಿದುಕೊಳ್ಳೋಕೆ ಅಲೆಕ್ಸಾಂಡರ್ ಮತ್ತು ಮಾರ್ಕೋ ಪೋಲೋಗಳಂತಹ ವ್ಯಕ್ತಿಗಳು ಕೂಡ ಭಾರತಕ್ಕೆ ಬಂದಿದ್ರಂತೆ. ನಂಬರ್ 8, ಫುಲ್ ಲಯಾನ್ ಡಾಗ್. ಈ ಜೀವಿ ನೋಡೋಕೆ ಸಿಂಹ ಮತ್ತು ನಾಯಿಯ ಶರೀರ ಮಿಕ್ಸ್ ಆಗಿರುವ ಹಾಗೆ ಇರುತ್ತೆ. ಈ ಜೀವಿ ಅಮೂಲ್ಯವಾದ ಸಂಪತ್ತಿಗೆ ರಕ್ಷಣೆಯಾಗಿ ಇತ್ತು ಎಂದು ಭಾವಿಸಲಾಗುತ್ತೆ. ಅದಕ್ಕಾಗಿಯೇ ಪ್ರಾಚೀನ ಕಾಲದ ಮಂದಿರಗಳ ಮುಂದೆ ಇದರ ವಿಗ್ರಹಗಳೇ ಕಂಡು ಬರುತ್ತವೆ. ನಂಬರ್ 9, ಡ್ರ್ಯಾಗನ್. ಡ್ರ್ಯಾಗನ್ ಎಂಬ ಈ ಜೀವಿಯನ್ನ ನೀವು ಬಹಳಷ್ಟು ಬಾರಿ ಚೈನೀಸ್ ಮೂವಿಗಳಲ್ಲಿ ನೋಡಿರ್ತೀರಿ. ಈ ಜೀವಿಯ ಕಥೆಗಳು ಪ್ರಪಂಚ ಪೂರ್ತಿ ಪ್ರಸಿದ್ಧಿಯನ್ನ ಪಡೆದಿವೆ. ಇದು ಸೇಮ್ ಒಂದು ಹಾವಿನ ಹಾಗೆ ಕಾಣಿಸುತ್ತೆ. ಇದರ ವಿಶಾಲವಾದ ಶರೀರದಿಂದ ಆಕಾಶದಲ್ಲಿ ತುಂಬಾ ಸುಲಭವಾಗಿ ಹಾರ್ತಾ ಇತ್ತಂತೆ. ಈ ಡ್ರ್ಯಾಗನ್ಗೆ ಎಷ್ಟೋ ಅದ್ಭುತವಾದ ಶಕ್ತಿಗಳು ಕೂಡ ಇದ್ವಂತೆ. ಅದರಲ್ಲಿ ರೂಪವನ್ನ ಬದಲಾಯಿಸಿಕೊಳ್ಳುವುದು, ಮಾಯವಾಗುವುದು, ಕೋಪ ಬಂದಾಗ ತನ್ನ ಬಾಯಿಯಿಂದ ಬೆಂಕಿಯನ್ನ ಬಿಡುವುದು, ಇಂತಹ ಎಷ್ಟೋ ಶಕ್ತಿಗಳು ಇದ್ವಂತೆ. ಈ ಡ್ರ್ಯಾಗನ್ ಅನ್ನ ಇಂದಿಗೂ ಕೂಡ ಚೈನೀಸ್ ಪ್ರಜೆಗಳು ಬುದ್ಧಿ, ಬಲ ಮತ್ತು ರಕ್ಷಣೆಗೆ ಪ್ರತೀಕವಾಗಿ ಭಾವಿಸ್ತಾರೆ. ನಂಬರ್ 10, ವಾನರ. ವಾನರ ಅಂದ್ರೆ ಕೋತಿಯ ಆಕಾರವನ್ನ ಹೊಂದಿರುವ ಮನುಷ್ಯರು. ರಾಮಾಯಣದಲ್ಲಿ ಬ್ರಹ್ಮನ ಆಜ್ಞೆಯ ಪ್ರಕಾರ ದೇವತೆಗಳು ವಾನರರನ್ನ ಸೃಷ್ಟಿ ಮಾಡಿದ್ದಾರೆ ಎಂದು ಇದೆ. ರಾಮಾಯಣದಲ್ಲಿ ಇವರ ಪಾತ್ರ ಬಹಳಷ್ಟಿದೆ. ರಾಮಾಯಣ ಕಾಲದ ವಾನರರಲ್ಲಿ ವಾಲಿ, ಸುಗ್ರೀವ ಮುಖ್ಯವಾದ ವಾನರ ರಾಜರು. ವಾನರ ಸೈನ್ಯದಲ್ಲಿ ಶ್ರೇಷ್ಠ ಆಂಜನೇಯ. ಅರಣ್ಯವಾಸದಲ್ಲಿರುವ ಶ್ರೀರಾಮ ಸುಗ್ರೀವನ ಜೊತೆ ಸ್ನೇಹ ಮಾಡಿ ಸುಗ್ರೀವನ ಸೋದರ ಮತ್ತು ಶತ್ರುವಾಗಿರುವ ವಾಲಿಯನ್ನ ಸಂಹರಿಸಿ ಆ ರಾಜ್ಯಕ್ಕೆ ಸುಗ್ರೀವನನ್ನ ರಾಜನಾಗಿ ಮಾಡ್ತಾನೆ ಶ್ರೀರಾಮ. ಸೊ ಇದಕ್ಕೆ ಕೃತಜ್ಞತೆಯಾಗಿ ಸುಗ್ರೀವ ವಾನರ ಸೈನ್ಯದ ಮೂಲಕ ಸೀತಾದೇವಿ ಇರುವ ಸ್ಥಳ ತಿಳಿದುಕೊಳ್ಳಿ ಎಂದು, ಹಾಗೆಯೇ ಯುದ್ಧದಲ್ಲಿ ಶ್ರೀರಾಮನಿಗೆ ಸಹಾಯ ಮಾಡಲು ವಾನರ ಸೈನ್ಯವನ್ನ ಕಳಿಸ್ತಾನೆ. ಈ ರೀತಿ ರಾಮಾಯಣದಲ್ಲಿ ವಾನರರು ಅತ್ಯಂತ ಮುಖ್ಯವಾದ ಪಾತ್ರವನ್ನ ಹೊಂದಿದ್ದಾರೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 11, ಮಕರ. ಡೈನೋಸರ್ ಹಾಗೆ ಕಾಣಿಸುವ ಈ ಜೀವಿ ಸಮುದ್ರದಲ್ಲಿ ವಾಸಿಸ್ತಾ ಇತ್ತು. ಈ ಜೀವಿ ಆಗಾಗ ನೆಲದ ಮೇಲೆಯೂ ಕೂಡ ಕಾಣಿಸ್ತಾ ಇತ್ತು. ಮಕರ ಅಥವಾ ಮಕರ್ ಅಂದ್ರೆ ಒಬ್ಬ ರಾಕ್ಷಸ. ಈ ಜೀವಿಯ ಮೇಲಿನ ಭಾಗ ಮೇಕೆ ಅಥವಾ ಆನೆಯ ಹಾಗೆ ಇದ್ದು ಕೆಳಗಿನ ಭಾಗ ಮೀನಿನ ಆಕಾರದಲ್ಲಿತ್ತಂತೆ. ಹಿಂದೂ ವೇದಗಳ ಪ್ರಕಾರ ವರುಣದೇವ ಮತ್ತು ಗಂಗಾದೇವಿಯ ವಾಹನವಾಗಿ ಈ ಜೀವಿಯನ್ನ ಭಾವಿಸಲಾಗುತ್ತೆ. ಕೆಲವು ಚಿತ್ರಗಳು ಮತ್ತು ಶಿಲ್ಪಕಲೆಗಳಲ್ಲಿ ಈ ಜೀವಿ ಮೇಕೆ, ಮೀನು, ಆನೆ ಮತ್ತು ಮೊಸಳೆ ಈ ಎಲ್ಲ ಜೀವಿಗಳನ್ನ ಮಿಕ್ಸ್ ಮಾಡಿರುವ ಹಾಗೆ ಇರುತ್ತೆ. ಈ ಜೀವಿಯ ಬಗ್ಗೆ ನಮ್ಮ ವೇದ ಪುರಾಣಗಳಲ್ಲೂ ಕೂಡ ಹೇಳಲಾಗಿದೆ. 800 ವರ್ಷಗಳ ಹಿಂದಿನ ಖಮೇರ್ ದೇವಾಲಯಗಳಲ್ಲಿ ಈ ಜೀವಿಯ ಚಿತ್ರಗಳು ಇಂದಿಗೂ ಕಂಡು ಬರುತ್ತವೆ. ನಂಬರ್ 12, ವಾಕ್ ಎಂಬ ಈ ಮರದ ಮೇಲೆ ಜಿನ್ಮೆಂಜು ಮರದ ಹಾಗೆಯೇ ಮನುಷ್ಯರ ಆಕಾರದಲ್ಲಿ ಹಣ್ಣುಗಳು ಬೆಳೆಯುತ್ತವೆ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಆ ಹಣ್ಣುಗಳು ಬೆಳೆದ ನಂತರ ಕೆಳಗೆ ಬಿದ್ದು ವಾಕ್ ಎಂದು ಕೂಗ್ತಾ ಇದ್ವಂತೆ. ಅದಕ್ಕಾಗಿಯೇ ಇದಕ್ಕೆ ವಾಕ್ ಎಂಬ ಹೆಸರು ಬಂದಿದೆ. ನಂಬರ್ 13, ಅಬಾರಿಮೋನ್. ಇವರು ಕಾಡು ಜಾತಿಯ ಮನುಷ್ಯರು. ಇವರು ಹಿಮಾಲಯ ಪ್ರಾಂತ್ಯಗಳ ಕಾಡು ಪ್ರಾಂತ್ಯಗಳಲ್ಲಿ ವಾಸಿಸ್ತಾ ಇದ್ರು. ಇವರಿಗೆ ಒಂದು ಪ್ರತ್ಯೇಕತೆ ಇತ್ತು. ಅದೇನಂದ್ರೆ ಇವರ ಕಾಲುಗಳು ಸಾಧಾರಣ ಮಾನವನ ಕಾಲುಗಳ ಹಾಗೆ ಅಲ್ಲದೆ ಹಿಂದಕ್ಕೆ ತಿರುಗಿದ್ವಂತೆ. ಇವರ ಕಾಲುಗಳು ಹಿಂದೆ ತಿರುಗಿದ್ರೂ ಕೂಡ ತುಂಬಾ ವೇಗವಾಗಿ ಓಡ್ತಾ ಇದ್ರಂತೆ. ನಂಬರ್ 14, ಶೇಷನಾಗ. ಶೇಷನಾಗವನ್ನ ಹಾವುಗಳ ರಾಜ ಎಂದು ಪರಿಗಣಿಸಲಾಗುತ್ತೆ. ಶೇಷನಾಗ ಮಹಾವಿಷ್ಣುವಿನ ವಾಹನ. ಆಕಾರದಲ್ಲಿ ತುಂಬಾ ದೊಡ್ಡದು. ಅಷ್ಟೇ ಅಲ್ಲದೆ ಇದಕ್ಕೆ 1000 ಮುಖಗಳು ಕೂಡ ಇರುತ್ತವೆ. ಮಹಾಭಾರತದಲ್ಲೂ ಕೂಡ ಇವುಗಳ ಬಗ್ಗೆ ಉಲ್ಲೇಖವಿದೆ. ಶೇಷನಾಗುವಿನ ಅಂಶದಿಂದಲೇ ಲಕ್ಷ್ಮಣ ಹುಟ್ಟಿದಾನೆ ಎಂದು ಹೇಳಲಾಗುತ್ತೆ. ನಮ್ಮ ಪುರಾಣಗಳ ಪ್ರಕಾರ ಸಮಸ್ತ ಭೂಮಂಡಲವನ್ನ ಆದಿಶೇಷ ಹೊತ್ಕೊಂಡಿದ್ದಾನೆ ಎಂದು ಹೇಳ್ತಿರ್ತಾರೆ. ಈ ಸರ್ಪಕ್ಕೆ ಅನಂತ ಶೇಷ ಎಂಬ ಹೆಸರು ಕೂಡ ಇದೆ. ನಂಬರ್ 15, ಸೈನೋಸೆಫಾಲಿ. ಈ ಜೀವಿಯ ಶರೀರ ಮಾನವನ ಶರೀರದ ಹಾಗೆಯೇ ಇರುತ್ತೆ. ಆದ್ರೆ ಇದರ ತಲೆ ನಾಯಿ ಅಥವಾ ನರಿಯ ಹಾಗೆ ಕಾಣಿಸುತ್ತೆ. ಇದು ಒಂದು ಮಾಂಸಾಹಾರಿ ಜೀವಿ. ಈ ಜೀವಿ ಬಹಳಷ್ಟು ಬುದ್ಧಿ ಮತ್ತು ಚುರುಕುತನವನ್ನ ಹೊಂದಿರುತ್ತೆ. ಈ ಜೀವಿಗಳು ಹೆಚ್ಚಾಗಿ ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿ ಜೀವಿಸ್ತಾ ಇದ್ವು. ಈ ಜೀವಿಯು ಕೂಡ ತನ್ನ ಬಾಯಿಯಿಂದ ಬೆಂಕಿಯನ್ನ ಬಿಡ್ತಾ ಇತ್ತು ಎಂದು ಹೇಳ್ತಾ ಇರ್ತಾರೆ. ಮಾರ್ಕ್ ಪೋಲೋ ಪ್ರಕಾರ ಈ ಜೀವಿಗಳು ಭಾರತ ದೇಶದ ಸಮುದ್ರದ ದ್ವೀಪಗಳಲ್ಲಿ ಇದ್ವಂತೆ.
ನಂಬರ್ 16 ಕಾಬಂದ್. ಕಾಬಂದ್ ಅಂದ್ರೆ ಒಬ್ಬ ರಾಕ್ಷಸ. ಈ ರಾಕ್ಷಸನ ಬಗ್ಗೆ ರಾಮಾಯಣದಲ್ಲೂ ಕೂಡ ಹೇಳಲಾಗಿದೆ. ಸೀತಾದೇವಿಯನ್ನ ಹುಡುಕ್ತಾ ಇರುವ ಸಮಯದಲ್ಲಿ ರಾಮ ಈ ರಾಕ್ಷಸನಿಗೆ ಎದುರಾಗ್ತಾನೆ. ಈ ರಾಕ್ಷಸ ರಾಮನನ್ನ ಮತ್ತು ಲಕ್ಷ್ಮಣನನ್ನ ಬಂಧಿಸಿ ತಿನ್ನಬೇಕು ಎಂದು ಪ್ರಯತ್ನ ಮಾಡ್ತಾನೆ. ಆದರೆ ಕೊನೆಗೆ ಶ್ರೀರಾಮನ ಕೈಯಲ್ಲಿ ಹತನಾಗ್ತಾನೆ. ಈತನಿಗೆ ದಟ್ಟವಾದ ಕೂದಲುಗಳು ಇರುತ್ತವೆ. ತಲೆ ಕುತ್ತಿಗೆ ಇಲ್ಲದೆ ಒಂದು ಪರ್ವತದಂತಹ ಭೀಕರವಾದ ಶರೀರವನ್ನ ಹೊಂದಿರ್ತಾನೆ. ಸೊ ತಲೆ ಕುತ್ತಿಗೆ ಇಲ್ಲದೆ ಇದ್ರೆ ಬಾಯಿ ಎಲ್ಲಿರುತ್ತೆ ಅಂತ ನಿಮಗೆ ಡೌಟ್ ಬಂದಿರಬಹುದು. ಬಾಯಿ ಎಂಬುದು ಹೊಟ್ಟೆಯ ಭಾಗದಲ್ಲಿರುತ್ತೆ. ಹಾಗೆಯೇ ಎದೆಯ ಭಾಗದಲ್ಲಿ ಒಂದು ಅತಿ ದೊಡ್ಡ ಕಣ್ಣು ಕೂಡ ಇರುತ್ತೆ. ನಂಬರ್ 17 ಗ್ರಿಫಿನ್. ಈ ಪುರಾತನ ಜೀವಿಯ ದೇಹ, ಬಾಲ ಮತ್ತು ಹಿಂದಿನ ಕಾಲುಗಳು ಸಿಂಹದ ಹಾಗೆ, ತಲೆ, ರೆಕ್ಕೆಗಳು ಮತ್ತು ಮುಂದಿನ ಕಾಲುಗಳು ಒಂದು ಹದ್ದಿನ ಹಾಗೆ ಇರುತ್ತವೆ. ಈ ಜೀವಿಯನ್ನ ಪುರಾತನ ದೇವಾಲಯಗಳ ಮೇಲೆ ವಿಗ್ರಹಗಳ ರೂಪದಲ್ಲಿ ನೀವು ನೋಡಿರ್ತೀರಿ. ಪೂರ್ವಕಾಲದಲ್ಲಿ ಯುದ್ಧ ವೀರರು ಇವುಗಳನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡು ಯುದ್ಧದ ಸಮಯದಲ್ಲಿ ತಮ್ಮ ವಾಹನವಾಗಿ ಬಳಸಿಕೊಳ್ತಾ ಇದ್ರು ಎಂದು ಪ್ರಾಚೀನ ಗ್ರಂಥಗಳಲ್ಲಿದೆ. ಈ ಜೀವಿಯ ಶರೀರ ಸೇಮ್ ಗರುಡ ಪಕ್ಷಿಯ ಹಾಗೆ ಇರುತ್ತೆ. ಯುದ್ಧದ ಸಮಯದಲ್ಲಿ ಈ ಗ್ರಿಫಿನ್ ತಮ್ಮ ಯಜಮಾನನಿಗೋಸ್ಕರ ತನ್ನ ಪ್ರಾಣಗಳನ್ನು ಕೂಡ ಅರ್ಪಿಸೋಕೆ ಸಿದ್ಧವಾಗಿರ್ತಿದ್ವಂತೆ. ಸೊ ಇವು ನಮ್ಮ ಪುರಾಣಗಳಲ್ಲಿ ಹೇಳಿರುವ ಅದ್ಭುತವಾದ ಜೀವಿಗಳು. ಈ ಎಲ್ಲಾ ಪುರಾತನ ಮತ್ತು ಅಳಿದು ಹೋಗಿರುವಂತಹ ಜೀವಿಗಳಲ್ಲಿ ನಿಮಗೆ ಯಾವ ಜೀವಿಯ ಬಗ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದೆಯೋ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.